ಇಲ್ಲಿ ಶೆಟ್ಟರ್ ಮನೆ ಎಲ್ಲಿ ಬರುತ್ತೆ? ಹೊಡಿತಾರ. ರಿಷಬ್ ಶೆಟ್ಟಿ ಅವ್ರ ಮನೆ. ರಿಷಬ್ ಶೆಟ್ಟಿ ಅವ್ರ ಮನೆ ದೂರ ಹೋಗುತ್ತಾ? ಕಾಂಕ್ರೀಟ್ ರೋಡ್ ಹೋಗುತ್ತೆ. ಒಂದು ರೋಡಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬೇಕಾ? ಅಲ್ಲೇ ಮುಂದೆ ಹೋದ ಹಂಗೆ ಡೌನ್ ಒಂದೇ ರೋಡ್ ಮುಂದೆ ಹೋದ್ರೆ ಜಸ್ಟ್ ಇದೆ. ಥ್ಯಾಂಕ್ ಯು. ಅಂಟಮಾಸ್. ಈಗ ಸಮಯ ಸರಿಯಾಗಿ 7:47. ಕುಯ್ಯಂಪುರವರ ಹುಟ್ಟೂರು ಕುಪ್ಪಳಿಯಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಈಗ ಸಮಯ 10:02. ಇವಾಗ ನಾವು ಇರುವಂತ ಜಾಗ ರಿಷಬ್ ಶೆಟ್ಟಿ ಅವರ ಊರು ಕೆರಾಡಿ. ಇಲ್ಲಿ ರಾತ್ರಿ ಉಳಿಯೋದಕ್ಕೆ ತುಂಬಾ ಕಷ್ಟ, ಅದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲೇ ಮಲ್ಕೊಂಡ್ಬಿಟ್ಟಿದೀವಿ. ಸಮಯ ಬೆಳಗಿನ ಜಾವ 6:17 ಎಲ್ಲರೂ ಹೇಳೋಕ್ಕಿಂತ ಮುಂಚೆ ನಾವೆದ್ದು ರೆಡಿಯಾಗಿ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬನ್ನಿ ಹೋಗೋಣ. ಶರಣ್ರಿ ಎಲ್ಲರಿಗೂ, ಹೆಂಗದ್ರಿ ಎಲ್ಲರೂ? ನಾವಂತೂ ಆರಾಮದ್ವಿ. ನಾವಿವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವಂತಹ ಕೆರಾಡಿ ಎಂಬ ಗ್ರಾಮ. ಸೊ ನೀವು ಕಾಂತಾರ ಮೂವಿ ನೋಡೇ ಇರ್ತಾರ. ಆ ಕಾಂತಾರ ಮೂವಿಯಲ್ಲಿ ನಟಿಸಿರುವಂತ ರಿಷಬ್ ಶೆಟ್ಟಿ ಅವರ ಹುಟ್ಟೂರು ಇದು ಕೆರಾಡಿ ಅನ್ನೋದು. ಸೊ ಅವ್ರ ಮನೆಗೂ ಕೂಡ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಬನ್ನಿ ಅವ್ರ ಮನೆ ತೋರಿಸ್ತೀನಿ. ಮುಂದೆ ಐತಲ್ಲ ಅದ ಅನ್ಸುತ್ತೆ. ಅಂಟಮಾಸ್. ನಾವಿವಾಗ ರಿಷಬ್ ಶೆಟ್ಟಿ ಸರ್ ಮನೆಗೆ ಹೋಗ್ತಾ ಇದ್ವಿ. ನೀವೇನು ನೋಡ್ತಾ ಇದ್ರಲ್ಲ, ಇದೇ ರಿಷಬ್ ಶೆಟ್ಟಿ ಸರ್ ಮನೆ. ನಮ್ಮ ಕೈಲಿರೋ ಕ್ಯಾಮ್ರಾ ನೋಡಿದ್ರೆ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡು ನಾವು ಕ್ಯಾಮ್ರಾನ ಬಚ್ಚಿಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ವಿ. ಬನ್ನಿ ಅವ್ರೇನು ಮಾತಾಡ್ತಾರೆ ನೋಡೋಣ. ಅಂಕಲ್, ರಿಷಬ್ ಶೆಟ್ಟಿ ಸರ್ ಮನೆ ಅಲ್ಲಿ ಮನೆಯಲ್ಲಿ ಇದೇನಾ? ನೋಡ್ಬೋದಾ ಮನೆ? ಯಾವಾಗ ಬರ್ತಾರ ವಾಪಸ್? ಅಲ್ಲೇ ಇರ್ತಾರ? ಎಲ್ಲಿರೋದು ಇವಾಗ ಅವ್ರು? ಮಾಡ್ಲಾ? ನಿನಗ್ ಬೇಡ ಅಂದ್ರೆ ನಮಗ್ ಬೇಕಲ್ಲ. ನನಗೂ ತುಂಬಾ ದಿವಸದಿಂದ ಆಸೆ ಇತ್ತು ರಿಷಬ್ ಸರ್ ನ ಮೀಟ್ ಆಗ್ಬೇಕಂತಂದ. ಸೊ ಅದೇ ಕಾರಣಕ್ಕೆ ಎಲ್ಲ ನೋಡಿದ್ರೆ ಆಯ್ತು ಅಂತಂದು ಅವ್ರ ಊರಿಗೆ ಬಂದಿದ್ವಿ. ಅವರು ಅವ್ರ ಕೆಲ್ಸದ ಮೇಲೆ ಬೆಂಗಳೂರು ಹೋಗಿದಾರಂತೆ, ಅವ್ರು ಇಲ್ಲಿ ಇರಲ್ಲ ಅಂತ ಹೇಳಿದ್ರು. ಹಂಗಾಗಿ ಅವ್ರ ಮನೆಗೆ ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ ಕಾಂತಾರ ಮೂವಿ ನಡೆದಿರುವಂತ ಕೆಲವೊಂದಿಷ್ಟು ಸ್ಪಾಟ್ಗಳನ್ನ ನಾವು ತೋರಿಸೋಂತ ಪ್ರಯತ್ನ ಮಾಡ್ತೀವಿ.